ನೋಡಿದ್ರ ಇವತ್ತು ಕಾರ್ಯಕ್ರಮದಲ್ಲಿ ಒಂದೇನೋ ಮಿಸ್ಸಿಂಗ್ ಅಲ್ವಾ? ಯಾರು ಏನು ಅಂತ ನಿಮಗೂ ಗೊತ್ತಿದೆ. ಆದರೆ ಏನು ಮಾಡೋದು? ಕಾರ್ಯನಿಮಿತ್ತ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಾರಣದಲ್ಲಿ ಅವರವರ ಸಾನ್ನಿಧ್ಯದಲ್ಲಿ ಅವರವರ ತೊಡಗಿರ್ತಾರೆ. ಆದರೆ ಲೋಪದೋಷವಾಗದೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡಬೇಕಾದ ಜವಾಬ್ದಾರಿ ನಮ್ಮದು. ಇವತ್ತು ಗುರುಗಳ ಹಿರಿಮೆಯ ಬಗ್ಗೆ ಮಾತಾಡೋಣ. ಒಂದ್ಸಲಿ ಗುರುಗಳು ಸಾಕ್ಷಾತ್ ಸಿದ್ಧಗಂಗಾ ಮಹಾಸ್ವಾಮಿಗಳು, ಇಂಥ ಒಂದು ದೈವ ಪುರುಷರು, ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಮಹಾಚೇತನ. ಇವರು 104 ವರ್ಷಗಳ ಕಾಲಿಟ್ಟಿದ್ದಾರೆ. ಆದರೆ ಅವರಲ್ಲಿ ಇರ್ತಕ್ಕಂಥ ಅನುಭವಗಳು ನೀವೆಲ್ಲ ಏನಂತೀರಾ? ಅಯ್ಯೋ ನಮ್ಗಾಗಿದ್ದ ವಯಸ್ಸೋ ನಿಮ್ಗೆ ಅನುಭವ ಸಾಲದ್ರಿ ಅಂತ ಕೆಲವರು ಹೇಳ್ತಾರೆ. ಇವ್ರಿಗೆ ಈ ಕಡೆ ವಯಸ್ಸೂ ಜಾಸ್ತಿ, ಅನುಭವನೂ ಜಾಸ್ತಿ, ಯಾವುದಕ್ಕೆ ಯಾವ್ದು ಕಮ್ಮಿ ಅಂದರೆ ಇವರೇ ಸಾಟಿ ಬಿಟ್ಟರೆ ಯಾವ ಕಾಲಕ್ಕೂ ಈ ಗುರುಗಳಿಗೆ ನಿಜವಾದ ಸಾಟಿ ಯಾವನೂ ಇಲ್ಲ. ಅದಕ್ಕೆ ಹೇಳೋದು, ದೈವ ಸಾನ್ನಿಧ್ಯಕ್ಕೆ ಮುಂದೆ ಯಾರು ತಲೆಭಾಗಿ ನಿಂತ್ಕೋಬೇಕೆ ಹೊರತೋ ಎದುರು ನಿಂತ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದಕ್ಕೆ ಗುರುಗಳ ಮುಂದೆ ನಾವು ಯಾವತ್ತು ತಲೆಭಾಗಿ ನಿಂತ್ಕೋಬೇಕಾದ್ರೆ ಇಡೀ ಜಗತ್ತಿನಲ್ಲಿ ಈ ಒಂದು ಗುರುಗಳಿಗೆ ಏನಾಯಿತು ಅಂದರೆ, ಒಂದ್ಸಲಿ ಪಾಪ ಎಲ್ಲರೂ ಹುಡುಗರೆಲ್ಲ ಇದ್ರಂತೆ. ಎಲ್ಲ ಹುಡುಗರು ಏನು ಮಾಡ್ಯಾರೆ, ಭಾಳ ಸಂತೋಷ, ಬನ್ನಿ ಗುರುಗಳೇ ಅಂತ ಹೇಳಿ. ಆ ಕಾಲದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಇದ್ರೆ ಕೆಲಸದವ್ರು ಸಿಗೋದು ಕಷ್ಟವಾಗಿತ್ತು. ಆದ್ರಿಂದ ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಮಕ್ಕಳನ್ನ ಉಪವಾಸ ಕೆಡವಲ್ಲ ಅಂತ ಹೇಳಿ ಎಲ್ಲರ ಮನೆಗೂ ಹೋಗಿ ಒಂದೊಂದು ಪಾದಪೂಜೆಯನ್ನು ಒಪ್ಪಿಸ್ಕೊಂಡು, ಕತ್ಲೋ ಬೆಳಕೋ ದಾರಿನೋ ಇಲ್ವೋ, ನಿಜವಾಗ್ಲೂ ದಾರಿ ಇಲ್ಲದೆ ಇದ್ರು ಆ ಸ್ಥಳದಲ್ಲಿ ಕಳ್ಳಿಂದ ಹೋಗ್ತಾ ಇದ್ರು. ಹಳ್ಳಿಗಳಲ್ಲಿ ಮುಖಾಂತರ ಹೋಗಿ ಅಲ್ಲಿ ಯಾರ್ದೋ ಪಾದಪೂಜೆ. ಸರಿ ಆಯಿತು, ಅವ್ರ ಮನೆಗೆ ಹೋಗಿ ಗುರುಗಳು ಪಾದಾರವಿಂದಕ್ಕೆ ನಮಸ್ಕಾರ ಅಂತ ಹೇಳಿ ಅವರೆಲ್ಲ ನಮಸ್ಕಾರ ಮಾಡೋ ಒಂದು ಸಣ್ಣ ಕಾಣಿಕೆ. ಅವತ್ತಿನ ದಿವಸ ಒಂದು ಕಾಣಿಕೆ ಇಟ್ಟರೆ ಎಷ್ಟು ಅಂದರೆ 5 ರೂಪಾಯಿ ದೊಡ್ಡ ಕಾಣಿಕೆ. ಬಹಳ ದೊಡ್ಡ ಕಾಣಿಕೆ ಅಂದರೆ 5 ರೂಪಾಯಿ. ಅಂಥ ಕಾಣಿಕೆಯಲ್ಲಿ ಯಾವನಾದ್ರೂ ಒಂದು 100 ರೂಪಾಯಿ ಕೊಟ್ಟ ಅಂತ ಇಟ್ಕೊಳ್ಳಿ. ಆ 100 ರೂಪಾಯಿ ಕೊಟ್ಬಿಟ್ರೆ ಗುರುಗಳು ಹೇಳೋರಂತೆ, ನೋಡ್ರೋ 100 ರೂಪಾಯಿ ಕೊಟ್ಟಿದ್ದಾರೆ ಅಂತ. ಈ ಹುಡುಗರಿಗೆ ಆಶ್ಚರ್ಯ, ಅಯ್ಯೋ 100 ರೂಪಾಯಿ ಆ ಕಾಲದಲ್ಲಿ ಅಂದರೆ ಎಷ್ಟೋ ಕೋಟಿ ಏನೋ ಲೆಕ್ಕ ಇವತ್ತಿನ ದಿವಸಕ್ಕೆ. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದುಡ್ಡಿಗೆ ಬೆಲೆ ಯಾವತ್ತಿದ್ರೂ ಶಾಶ್ವತವಾಗಿ ತಿಳ್ಕೋಬೇಕು. ಆ ಕಾಲದಿಂದ ಈ ಕಾಲದವರೆಗೂ ಯಾವತ್ತೂ ದುಡ್ಡಿಗೆ ಬೆಲೆ ಇದ್ದೇ ಇದೆ. ಆದರೆ ಇವತ್ತು ನೀವೆಲ್ಲ ಲಕ್ಷಕ್ಕೆ ಲೆಕ್ಕಾರ ಇಲ್ಲ, ಕೋಟಿಗೆ ಕೋಟಿಲ್ಲ ಹಾಕ್ಕೊಂಡು ಮೆರಿತಾ ಇದ್ದೀರಾ ಅಷ್ಟೇ ಹೊರತು ಯಾವ ಕಾಲಕ್ಕೂ ತಾತ್ಸಾರದಿಂದ ಕಾಣ್ತಕ್ಕಂಥ ಪ್ರತಿಯೊಬ್ಬನಿಗೂ ಹೇಳ್ತಾ ಇದ್ದೀನಿ, ದುಡ್ಡಿಗೆ ಬೆಲೆ ಕೊಡಿ. ಇವತ್ತು ನೀವು ಬಂದಿದ್ದು ಸಂಪಾದನೆ ಮಾಡಿರ್ತಕ್ಕಂಥ ಏನು ದುಡ್ಡಿದೆಯೋ ನಾಳೆ ದಿವಸ ಇಲ್ಲದೆ ಹೋಗ್ಬೋದು. ಅದಕ್ಕೆ ಗಂಜಿನೋ ಅಂಬಳಿನೋ ಏನೇ ಆಗಲಿ, ನೀವು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ತಾತ್ಸಾರದಿಂದ ಕಾಣಬೇಡಿ. ಅದನ್ನು ಆಲಕ್ಷ್ಯವನ್ನ ಮಾಡದೆ ಲಕ್ಷಗಳನ್ನ ಒಂದೊಂದು ಹನಿಗೂಡಿದ್ರು ಹಳ್ಳ ಅಂತ ಹಾಗೆ ಎಲ್ಲವನ್ನೂ ಕಾಪಾಡ್ಕೋಬೇಕು. ಅದಕ್ಕೆ ಗುರುಗಳು ಅವತ್ತು ಹೇಳಿದ್ರಂತೆ, ಮಕ್ಕಳ ನೋಡ್ರೋ 5 ರೂಪಾಯಿ ಇವತ್ತಿನ ದಿವಸ 50 ರೂಪಾಯಿ ಕೊಟ್ಟರು, 100 ರೂಪಾಯಿ ಕೊಟ್ಟರು ಅಂದರೆ ಅವತ್ತಿನ ದಿವಸ ದೊಡ್ಡ ಹೆಚ್ಚು. ಆವಾಗ ಎಲ್ಲರೂ ಹೋಗಿ ಆ ದೊಡ್ಡ ಪಟೇಲರನ್ನ ಹೋಗಿ ನಮಸ್ಕಾರ ಮಾಡೋರಂತೆ. ನಮಸ್ಕಾರ ಮಾಡಿ, ಗುರುಗಳೇ ಬಹಳ ಸಂತೋಷ, ನಮ್ಮ ಗುರುಗಳನ್ನ ನೀವು ನಿಮ್ಮ ಊರಿಗೆ ಕರ್ಕೊಂಡಿದ್ದು, ಆಮೇಲೆ 100 ರೂಪಾಯಿ ಕೊಟ್ಟಿದ್ದು ತುಂಬ ಸಂತೋಷ. ಯಾಕೆಂದರೆ ಅದು 20 ಸಲ ಹೇಳೋರಂತ ಮಕ್ಕಳು. ಯಾಕೆಂದರೆ ಇವತ್ತು ಆ 100 ರೂಪಾಯಿ ಕೊಟ್ಟಿದ್ರೆ ಹಬ್ಬ ಒಂದು ತಿಂಗಳವರೆಗೂ ಊಟ ಮಾಡ್ಬೋದು ನಾವು ಅಂತ. ಅಂದರೆ ಊಟಕ್ಕೆ ಪಾಪ ಬೆಲೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ರೆ ಗುರುಗಳು ಆ 100 ರೂಪಾಯಿ ಪಾದ ಪೂಜೆಗೆ ಹೋಗಿ ತೊಗೊಂಬಂದಿರ್ಬೇಕಾದ್ರೆ. ಹಾಗೆ ಒಂದೊಂದು ಹಳ್ಳಿಗೂ ಹೋಗಿ ನಡ್ಕೊಂಡು ಹೋಗಿ ಅದನ್ನು ಶೇಖರಣೆ ಮಾಡಿಕೊಂಡು ತೊಗೊಂಬರೋದು ಅಂದ್ರೆ ಏನು ಮಾತಾ? ಅದನ್ನು ತಂದು ಪಾಪ ಎಲ್ಲರೂ ಮನೆ ಕಟ್ಟಬೇಕು. ಸರಿ, ಏನು ಮನೆ ಕಟ್ಟಬೇಕು? ಈ ಹುಡುಗರಿಗೆಲ್ಲ ಆಶ್ರಯ ಬೇಕಲ್ಲಪ್ಪ, ಸ್ಕೂಲಿಗೆ ಬೇಕು. ಸರಿ, 1ನೇ ಕ್ಲಾಸ್ ಆಯಿತು, 2ನೇ ಕ್ಲಾಸ್ ಪಾಸ್ ಆಯಿದ್ರು, 3ನೇ ಕ್ಲಾಸ್ ಅಂದರೆ ಕ್ಲಾಸ್ ರೂಮ್ ಬೇಕಲ್ಲ. ಸರಿ, ಇಲ್ಲೇ ಪಾಠ ಮಾಡ್ತಾ ಇದ್ರೆ ಇನ್ನೊಂದು 3ನೇ ಕ್ಲಾಸ್ ಕಟ್ಟೋದು ಬೇಡವಾ? ಹಾಗೆ ಒಂದೊಂದು ಛಾವಣಿ ಹಾಕಬೇಕು, ಒಂದೊಂದು ಕ್ಲಾಸ್ ಕಟ್ಕೋಬೇಕು. ಇವ್ರು ಪಾಸ್ ಆದ ತಕ್ಷಣ ನೆಕ್ಸ್ಟ್ ಛಾವಣಿ ರೆಡಿ ಇರಬೇಕು, ದುಡ್ಡು ರೆಡಿ ಇರಬೇಕು, ಅನ್ನದಾಸೋಹಕ್ಕೆ ದುಡ್ಡು ರೆಡಿ ಇರಬೇಕು, ಇವ್ರು ರಾತ್ರಿ ಉಳ್ಕೊಳ್ಳೋಕೆ ಆಶ್ರಯ ಬೇಕು. ಎಷ್ಟು ಕಷ್ಟ ಅಂದರೆ ಗುರುಗಳು ಪಟ್ಟಷ್ಟು ಕಷ್ಟ ನಿಜಕ್ಕೂ ಯಾವನಾದರೂ ಅವ್ರ ಜೊತೆ ಇದ್ದವ್ರಿಗೆ ಅಂಥ ಒಂದು ಅನುಭವ ಆಗುತ್ತೆ. ಇವತ್ತಿನ ದಿವಸ ಎಲ್ಲ ಬರ್ತೀರ ದೊಡ್ಡದಾಗೆ. ಆ ಕಾಲದಲ್ಲಿ ಗುರುಗಳು ಹತ್ರ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಅಂದ್ರೆ ಸಾಕು, ಎಲ್ಲ ನಡ್ಗೋಗೋರು. ಆದರೆ ಇವತ್ತಿನ ದಿವಸ ಗುರುಗಳ ಹತ್ರ ನಿಂತ್ಕೊಳ್ಳೋದು ಅಂದ್ರೆ, ಗುರುಗಳೇ ಹಿಂಗೆ ಮಾಡಬೇಡಿ, ಸುಮ್ಮನೆ ಇರಿ, ನಿಮ್ಗೇನು ಗೊತ್ತಾಗಲ್ಲ ಅಂದ್ಬಿಡ್ತಾರೆ ಬಾಯಿ ಬಿಟ್ಟು. ಆದರೆ ಆ ಕಾಲದಲ್ಲಿ ಆ ಗುರುಗಳಿಗಿದ್ದ ಬೆಲೆ, ಅವ್ರಿಗಿರ್ತಕ್ಕಂಥಲ್ಲಿ ನಡ್ಗೋಗ್ತಿದ್ರಂತೆ ಎಲ್ಲರೂ. ಇವರೆಲ್ಲ ಪ್ರೊಫೆಸರ್ಸ್ ಎಲ್ಲ ಹೇಳ್ಕೊಂತಾರೆ ಪಾಪ, ತಲೆ ಬಾಗಿ ಗುರುಗಳೇ ಒಂದು ಸ್ವಲ್ಪ ಮನವಿ ಮಾಡ್ಕೋಬೇಕು ಅಂತ ತಲೆ ಎತ್ತು ಹೇಳೋರಂತೆ. ಇಂಥ ಒಂದು ಸಂದರ್ಭಗಳಿದ್ದಾಗ ಇವರು ಆ ಛಾವಣಿ ಕಟ್ತಾ ಇದ್ರು. ಸರಿ, ಛಾವಣಿ ಕಟ್ತಾ ಇದ್ರು. ಆ ಮೇಲ್ಛಾವಣಿ ಬರುವಾಗ ಯಾತಕ್ಕೂ ಮೇಲ್ಗಡೆ ಎಲ್ಲ ಕಂಬಗಳಲ್ಲಿ ನಿಲ್ಲಿಸ್ತಾ ಇದ್ರು. ಹುಡುಗರೆಲ್ಲ ಮೇಲೆ ಹತ್ತಿದ್ದಾರೆ. ಅವರೇ ಪಾಪ ಎಲ್ಲಾನು ಕಿಟಕಿ ಎಲ್ಲ ಕಟ್ಟಕ್ಕೆ ಕಿಟಕಿ ಎತ್ಕೊಂಡು ಹೋಗೋದು, ಮರಳಿನ ಎತ್ಕೊಂಡು ಹೋಗಿ ಬಾಚ್ಕೊಂಡು ಹೋಗೋದು, ಕಿಟಕಿಗಳಿಗೆ ಈ ಇಟ್ಟಿಗೆಗಳನ್ನ ಇಡಬೇಕು, ಜೋಡ್ಸಕ್ಕೆ ಸಾಲದೇ ಇದ್ರೆ ಇನ್ನು ಕೆಳಗಿಂದ ಒಂದು ಸಣ್ಣ ಸಣ್ಣ ಕಲ್ಲುಗಳು ಎತ್ಕೊಂಡು ಹೋಗಬೇಕು, ದೂರದಿಂದ ತರೋರು, ಬಂಡೆಗಳನ್ನ ಹೊಡೆಯೋರು, ಒಡ್ರ ಥರ ಎಲ್ಲ ಕೆಲಸ ಮಾಡೋರು. ಎಲ್ಲ ಕೆಲಸನೂ ಮಾಡಿದ್ದಾರೆ ಪಾಪ ಗುರುಗಳಿಗೆ. ನಿಜಕ್ಕೂ ಜೀವನದಲ್ಲಿ ಇಷ್ಟು ಕಷ್ಟಪಟ್ಟಿರತಕ್ಕಂಥ ಶಿಷ್ಯರು ಆ ಕಾಲದಲ್ಲಿ ಇದ್ರು, ಇವತ್ತಿಗೂ ಕೆಲವರಿದ್ದಾರೆ. ನಿಜಕ್ಕೂ ಯಾರು ಆ ಥರದ ಒಂದು ಪರಿಶ್ರಮ ಖಂಡಿತ ಪಡೆಯಲ್ಲ ಗುರುಗಳಿಗೋಸ್ಕರ ಅನ್ನೋದು ಇದು ಸತ್ಯ. ಇಂಥ ಒಂದದಲ್ಲಿ ಅವರ ಮೇಲ್ಛಾವಣಿ ಕಟ್ಟೋ ಸಮಯಕ್ಕೆ ಇನ್ನೇನೋ ಮಳೆ ಮೋಡ ಮುಚ್ಕೊತಾ ಇದೆಯಂತೆ. ಯಾತಕ್ಕೋ ಗೊತ್ತಿಲ್ಲ, ಗುರುಗಳಿಗೆ ಒಂದು ಆಶ್ಚರ್ಯವಾಗಿ ಸಡನ್ನಾಗಿ ದಿಢೀರಂತೆ
ಮಕ್ಕಳ ಎಲ್ಲ 5 ನಿಮಿಷ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೆಳಗಿಳಿಬೇಕು, ಒಬ್ಬನು ಅಲ್ಲಿ ಇರಬಾರ್ದು, ಎಲ್ಲಾರು ಕರೆದ್ಬಿಟ್ಟು ಕರ್ಕೊಂಡ್ಬಂದ್ವು. ಆಮೇಲೆ ಅಲ್ಲಿ ಇರ್ತಕ್ಕಂಥವನು ರವಿ ಅಂತಿದ್ದ, ಅದಾದ್ಮೇಲೆ ಕಿಶೋರ ಅಂತಿದ್ದಂತೆ, ಇವರಿಬ್ಬರನ್ನ ಕರೆದು ಹೋಗು ಎಲ್ಲ ಹುಡುಗರು ಎಲ್ಲೆಲ್ಲಿ ಇದ್ದಾರೋ ಎಲ್ಲ ಕರ್ಕೊಂಡ್ ಇಳಿಸ್ಬಿಡು, ಒಬ್ಬನು ಇರಬಾರ್ದು, ಬಿಲ್ಡಿಂಗ್ ಆ ಕಡೆ ಈ ಕಡೆ ಯಾವ ಕಡೆ ಇರಬಾರ್ದು, ಎಲ್ಲ ಕರ್ಕೊಂಡ್ಬಿಡು ಅಂದ್ರು. ಯಾತಕ್ಕೂ ಏನೋ ಗೊತ್ತಾಗಿಲ್ಲ, ಇವ್ರ ಪಾಪ ಎಲ್ಲರೂ ಒಬ್ಬೊಬ್ಬರೇ ಇಳಿದು ದರ್ದರ ಅಂತ ಇಳಿದ್ರು. ಗುರು ವಾಕ್ಯ ಅಲ್ವಾ, ಪರಿಪಾಲನೆ ಮಾಡ್ಬೇಕು, ಇಳಿದು ಬಂದ್ಬಿಟ್ರು. ಇಳಿದು ಬಂದು ಒಂದು ಸಮಯ ದೂರ ಬಿಟ್ಕೊಂಡು ಗುರುಗಳನ್ನ ದೂರ ಕರ್ಕೊಂಡ್ಬಂದ್ಬಿಟ್ರಂತೆ. ಮಕ್ಕಳನ್ನೆಲ್ಲ ದೂರ ಕರ್ಕೊಂಬಂದ ತಕ್ಷಣ ಆ ಛಾವಣಿ ಇನ್ನೇನು ಹಾಕ್ತಾ ಇದ್ದಿದ್ದ ಮೋಲ್ಡು ತಟಾರ್ ಅಂತ ಬಿಲ್ಡಿಂಗ್ ಪೂರ್ತಿ ಕುಸಿದೋಯ್ತಂತೆ. ಆಗ ಗುರುಗಳಿಗೆ ಈ ಮಕ್ಕಳಿಗೆ ಕಾಪಾಡ್ಕೊಂಡಿದ್ದು ಅಷ್ಟು ಗೊತ್ತೇ ಹೊರತು ದೈವ ಸಾನ್ನಿಧ್ಯ ಅವರಿಗೆ ಮುಂದೆ ಆಗೋದನ್ನ ಆವತ್ತೇ ಗೊತ್ತಾಗಿತ್ತು ಅಂತ. ಇದೇನು ಹಾಸ್ಯ, ಇವತ್ತಿಗೂ ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ. ಇದು ನಿಜವಾಗ್ಲೂ ನಡೆದಿದೆ, ನಡೀತಾ ಇದ್ದಿದ್ದನ್ನ ಆ ಕಾಲದಲ್ಲಿ ಆ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಪ್ರೊಫೆಸರ್ಸು, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿರ್ತಕ್ಕಂಥ ವಿಚಾರ ಅವ್ರು ಹೇಳ್ಕೊಂಡಾಗ ಆ ಕಾಪಾಡಿರ್ತಕ್ಕಂಥ ಮಕ್ಕಳೇ ಇವತ್ತಿನ ಪ್ರಜೆ.